ವೀಕೆಂಡ್ ಬಂತು ಅಂತ ಅಂದರೆ ಟೇಸ್ಟಿ ಆಗಿರೋ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ. ಸೊ ಇಲ್ಲಿದೆ ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ. ಹೆಲ್ದಿ ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಮ್ಯಾಗಿ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಸ್ವಲ್ಪ ತರಕಾರಿ ಹಾಕಿ ಅದನ್ನೇ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ. ಬನ್ನಿ ರೆಸಿಪಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಿದ್ದಾದ್ಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಸಿಡಿದಿದ್ದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದು ಕೂಡ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮ್ಯಾಗಿ ಪೌಡರಲ್ಲೂ ಕೂಡ ಅಂದರೆ ಮಸಾಲೆ ಪೌಡರಲ್ಲೂ ಕೂಡ ಉಪ್ಪು ಇರುತ್ತಲ್ವ, ಸೊ ಹಾಗಾಗಿ ಈ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ. ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಸೊ ಬೀನ್ಸು ಕ್ಯಾರೆಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಬಟಾಣಿ ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೆ. ಬಟ್ ಬಟಾಣಿ ಬೇಡ ಅಂತ ಹೇಳಿದ್ಲು ನನ್ನ ಮಗಳು, ಅದು ಫ್ಲೇವರ್ ಚೆನ್ನಾಗಿರಲ್ಲ ಅಂತ. ಅದಕ್ಕೋಸ್ಕರ ಅದೊಂದು ಸ್ಕಿಪ್ ಮಾಡಿ ಇದೆರಡು ತರಕಾರಿ ಹಾಕೊಂಡೆ. ತರಕಾರಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ, ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ. ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟಿದ್ದಾದ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ 4 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿ ಹಾಕೊಂಡಿದ್ದೀನಿ. ತಣ್ಣಗಿರೋ ನೀರು ಹಾಕೋದಕ್ಕಿಂತ ಈ ರೀತಿ ಒಂದ್ಸರಿ ಕೆಟಲಲ್ಲಿ ಬಿಸಿ ಮಾಡಿ ಹಾಕಿದ್ರೆ ತುಂಬಾ ಬೇಗ ಆಗುತ್ತೆ. ನೀರು ಚೆನ್ನಾಗಿ ಕುದಿಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಮ್ಯಾಗಿ ಮಸಾಲೆ ಪೌಡರ್ನ ಇವಾಗ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 4 ಕ್ಯೂಬ್ಸ್ ಅಷ್ಟು ಹಾಕಿದ್ದೀನಿ, ಅಂದರೆ 4 ಜನಕ್ಕೆ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ 4 ಪ್ಯಾಕ್ ಮಸಾಲೆ ಪೌಡರ್ನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದ್ಸರಿ ಎಲ್ಲ ಮಿಕ್ಸ್ ಆಗಿ ಕುದಿಯೋ ಟೈಮಲ್ಲಿ ಮ್ಯಾಗಿನ ಹಾಕ್ತಾ ಇದ್ದೀನಿ. ನಮ್ಮನೆಯಲ್ಲಿ ಮ್ಯಾಗಿ ತಂದು ಒಂದು 6 ಮಂತ್ಸ್ ಮೇಲೆ ಆಗಿತ್ತು. ಅವಾಗ ತರೋದಿಲ್ಲ, ಮಕ್ಕಳಿಗೆ ಇದು ಹೆಲ್ದಿ ಅಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅವರು ಕೇಳೋದಿಲ್ಲ. ಆದರೆ ಗ್ರೋಸರೀಸ್ ತೊಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ದೆ, ಅವರು ಕೂಡ ಇದ್ರು. ಬಟ್ ನನಗೆ ನೋಡಿ ಪಾಪ ಹಾಲಿಡೇಸ್ ಅಲ್ವಾ ಮಾಡ್ಕೊಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಮಾಡ್ಕೊಂಡು ತಿಂತಾ ಇದ್ವಿ. ಪಾಪ ಅವ್ರು ಕೇಳೋದೇ ಇಲ್ಲ ಅನ್ನೋದಕ್ಕೋಸ್ಕರ ನಾನು ತಂದು ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಚಿಕ್ಕ ಮಗಳಂತೂ ನಂಗೆ ತರಕಾರಿ ಹಾಕಿದ್ರೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ಲು. ಬಟ್ ಇದು ಮಾಡಿದಾದ್ಮೇಲೆ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಖಾಲಿ ಮಾಡಿದಾಳೆ. ಮ್ಯಾಗಿ ಹಾಕಿದಾದ್ಮೇಲೆ ಒಂದು 10 ಮಿನಿಟ್ಸೇ ಬೇಕಾಗುತ್ತೆ, ನೀಟಾಗಿ ಬೇಯಬೇಕಲ್ವಾ. ಹಾಗಾಗಿ ಅಷ್ಟರಲ್ಲಿ ಬೌಲ್ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲರಿಗೂ ಮ್ಯಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ 2 ನಿಮಿಷಕ್ಕೆ ಒಂದ್ಸರಿ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮ್ಯಾಗಿ ಮತ್ತೆ ತರಕಾರಿ ಎರಡೂ ಹೊಂದಬೇಕು, ಹಾಗೆ ಎಲ್ಲ ಕಡೆ ಮಸಾಲೆ ಹಿಡಿದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಕೆಲವರಿಗೆ ಸೂಪಿ ನೂಡಲ್ ಬೇಕು ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರು ಸ್ವಲ್ಪ ನೀರು ಜಾಸ್ತಿ ಹಾಕೊಬೋದು. ನಾನು ಸಾಫ್ಟಾಗಿ ಬೇಯಿಸಿದೆ, ಹಾಗೆ ನೀರು ಸ್ವಲ್ಪ ಇತ್ತು ಅಷ್ಟೇ. ಸ್ಟವ್ ಆಫ್ ಮಾಡಿದಾದ್ಮೇಲೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಯಾವುದೇ ಅಡುಗೆ ಆಗಲಿ 5 ನಿಮಿಷ ಆದಮೇಲೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತು ನಮ್ಮ ಮನೆಯ ಬೆಳಗಿನ ಉಪಹಾರ. ಸೊ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು, ಹಾಗಾಗಿ ರೆಸಿಪಿ ಶೇರ್ ಮಾಡಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.